ಹಲೋ, ಏನು ಗುರ್ತ ಸಿಗ್ಲಿಲ್ವಾ? ಶಿಲ್ಪಿ ಅಲ್ಲ? ಶಿಲ್ಪಿ ಅಲ್ಲನಾ, LPG ಗ್ಯಾಸ್ ಸಿಲಿಂಡರ್. ಅದೇನು ಸಿಲಿಂಡರ್ ತೋರಾದದು? ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಪುರವಾ? ಸ್ಟೈಲ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದು. ಅಂದ್ರೆ ನನ್ನ ಡಿಮಾಂಡ್ ಈಗ ಜಾಸ್ತಿ ಆಗ್ತಾ ಉಂಟಲ್ಲ. ಮುಂಚೆ ಜನ ಹೇಳ್ತಾ ಇದ್ರು, ಈಗ ಲ್ಯಾಂಡ್ ತಗೊಳ್ಳಿ, ಇಲ್ಲದಿದ್ರೆ ನಾಳೆ ಒಂದಿನ ಪ್ರೈಸ್ ಮೇಲೆ ಇರ್ತದೆ ಅಂತ. ಆಮೇಲೆ ಗೋಲ್ಡ್ ಇದು ಬಗ್ಗೆ ಮಾತಾಯ್ತು, ಗೋಲ್ಡ್ ಪ್ರೈಸ್ ಏರ್ತದೆ ಅಂತ. ಈಗ ಎಲ್ಲಾ ಕಡೆ ನನ್ನದೇ ಮಾತು, LPG ಗ್ಯಾಸ್ ಸಿಲಿಂಡರ್. ಓವರ್ ನೈಟ್ ವೈರಲ್ ಆಗಿದ್ದೇನೆ ನಾನು. ನ್ಯೂಸ್ ಅಲ್ಲೂ ನಾನೇ, ನ್ಯೂಸ್ ಪೇಪರ್ ಅಲ್ಲೂ ನಾನೇ, ಸೋಷಿಯಲ್ ಮೀಡಿಯಾದಲ್ಲೂ ನಾನೇ, ಜನರ ಬಾಯಲ್ಲೂ ನಾನೇ. ಇಡೀ ಕಿಚನ್ ನಡೀತಿದ್ದದೇ ನನ್ನಿಂದ. ಆದ್ರೆ ನೀವು ನನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ಅದೇ ಒಂದು ವಾರ್ ನಡೆದ ತಕ್ಷಣ ನೋಡಿ ಅಂತೆ ನನ್ನನ್ನು ಇಟ್ಕೊಂಡೆಲ್ಲ ಆಳ್ತೀರಿ ಮಾರೆ ನೀವು. ಮುಂಚೆ ನನ್ನನ್ನು ಗೆಲ್ಪುತ್ತಿರ್ಲಿಲ್ಲ ನೀವು ಅಲ್ಲ. ಖಾಲಿ ಆದ್ರೆ ನನ್ನನ್ನು ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸ್ಪೇರ್ ಇರ್ತಾ ಇತ್ತು. ಆಮೇಲೆ ನಿಮ್ಮ ಆಟಿಟ್ಯೂಡ್ ಪರವಾಗಿಲ್ಲಪ್ಪ ರಪ್ಪ, ಈಗ ಒಂದು ಬುಕ್ ಮಾಡಿದ್ರೆ ನಾಳೆ ಅಂಡೆ ಸಿಗ್ತದೆ, ಟೆನ್ಷನ್ ಇಲ್ಲ. ಹಾಗೆ ಅರ್ಜೆಂಟಿಗೆ ಸುಶೀಲಕ್ಕಂದು ಮನೆ ಉಂಟಲ್ಲ, ಅಲ್ಲಿಂದ ಹೋಗಿ ತರ್ತೇನೆ. ಹೋಗ ಈಗ ಹೋಗಿ ಕೇಳಿ ಬಾರ ಸುಶೀಲಕ್ಕನ ಹತ್ರ. ಪೇರ್ ಇದ್ರೂ ನಿಮ್ಗೆ ಗ್ಯಾರಂಟಿ ಕೊಡುದಿಲ್ಲ ಅವರು. ಹಾಗೆ ಆಗ್ಬೇಕು. ವಾ 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 ವಕ್ವರಿ ವಾ. ಈಗೀಗ ಬಾರಿ ನೀವು ನನ್ನನ್ನು ಕೇರ್ ಮಾಡುದು, ನನ್ನನ್ನು ಶೇಕ್ ಮಾಡುದು ಏನು, ಟಿಲ್ಟ್ ಮಾಡುದು ಏನು. ನೀವು ಪಡುವ ಪಾಡು ನೋಡಿ ನನಗೆ ನಗಬೇಕಾ ಅಳುಬೇಕಾ ಒಂದು ಸಾರ್ಥ ಆಗುದಿಲ್ಲ. ಪೇರ್ ಮಾರ್ಕೆಟ್ ಅಲ್ಲೂ ಕೂಡ ಇಷ್ಟು ರಶ್ ಇಲ್ಲ ನನ್ನ ಗ್ಯಾಸ್ ಏಜೆನ್ಸಿಯಲ್ಲಿ ಇದ್ದಷ್ಟು. ಸೌದೆ ಹಾಕಿ ಅಡಿಗೆ ಮಾಡುದ್ರಲ್ಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಉಂಟಾ? ಇಲ್ವಾ? ಒಳ್ಳೇದಾಗ್ಬೇಕು. ದಿನಕ್ಕೆ 100 ಬಾರಿ ಟೀ ಮಾಡಿ ಕುಡಿತಿರುವಂತಹ ಮನುಷ್ಯರು ಈಗ ಒಂದೇ ಹೊತ್ತು ಟೀಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಲಂಚ್ ದಿನಾಲು ಲೇಟ್, ಡಿನ್ನರ್ ಕನ್ಫ್ಯೂಷನ್ ಅಲ್ಲಿ ಉಂಟು. ನಾನಿಲ್ದೆ ಹೋಟೆಲ್ಸೇ ನಡೀತಿಲ್ಲ, ರೆಸ್ಟೋರೆಂಟ್ ಬಂದ್ ಆಗಿದೆ. ನಾನೇ ಸ್ಟಾಕ್ ಮಾರ್ಕೆಟ್ ಈಗ. ನಂದು ಡಿಮಾಂಡ್ ಹೈ, ಸಪ್ಲೈ ಲೋ, ಫುಲ್ ಟೆನ್ಷನ್. ಅವತ್ತೊಂದು ದಿನ ಹಾಲಿನ ಪಾತ್ರೆ ಇಟ್ಟು ನೀನ್ ಮರ್ತೋದನ್ನ ನೆನ್ಪುಂಟ? ಆ ಪಾತ್ರೆ ಕರಂಚಿ ಸುಟ್ಟು ಸುಣ್ಣ ಆಗಿತ್ತು. ಆಗ ನಿನ್ನನ್ನೊಂದು ಎಷ್ಟು ವೇಸ್ಟ್ ಮಾಡಿದ್ದಿ. ಈಗ ಆ ನೆನಪುಗಳು ನಿನ್ನನ್ನು ಕಾಡ್ತದೆಯಾ? ಗೀಸರ್ ಇದ್ರು ನಾಯಿ ನಿಂಗೆ ನಾನೇ ಬೇಕಿತ್ತು ಬಿಸಿ ನೀರ್ ಮಾಡ್ಲಿಕ್ಕೆ. ಮೈಕ್ರೋವೇವ್ ಇದ್ರೆ ಸಹ ನನ್ನ ಮೇಲೆಯೇ ಇಟ್ಟು ಬಿಸಿ ಮಾಡ್ತೀಯಲ್ಲ, ಅಷ್ಟು ಸಹ ನಿಂಗೆ ಉಜಾಡು. ಒಂದು ಡೋರ್ ಓಪನ್ ಮಾಡಿ ಅದ್ರೊಳಗೆ ಇಟ್ಟು ಬಟನ್ ಒತ್ತಲಿಕ್ಕೆ. ಈಗೆಂತ ಮಾಡ್ತೀ? ಎಷ್ಟು ಸರಿ ಗ್ಯಾಸ್ ಆಫ್ ಮಾಡದೆ ಹೋಗಿದಿ ನೀನು, ಗ್ಯಾಸ್ ವೇಸ್ಟ್ ಮಾಡ್ಲಿಕ್ಕೆ ಬಿಟ್ಟು. ಅಷ್ಟು ಸಾಕಾಗ್ಲಿಲ್ಲ ಅಂತ ಮಕ್ಕಳು ಮರಿ ಮಕ್ಕಳು ಎಲ್ಲರ ದೃಷ್ಟಿ ತೆಗೆದು ನೀನು ನನ್ನ ಮೇಲೆ ಸುಡ್ಲಿಕ್ಕೆ ಆಗ್ತಿದ್ದಿ ಮಾರೆ. ಅಲ್ಲ, ಅಲ್ಲಿ ತನಕ ಸಹ ನನ್ನನ್ನು ಮಿಸ್ಯೂಸ್ ಮಾಡುದ. ಎಷ್ಟೋ ಸರಿ ನನ್ನನ್ನು ಆನ್ ಇಟ್ಟು ನೀನು ವೇಸ್ಟ್ ಮಾಡಿ. ನಿನ್ನ ಅಜ್ಜಿ ಪುಣ್ಯ ನಾನು ಹೊಡಿಲಿಲ್ಲ. ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಉಂಟು ಮಾಡಿದಿ ನೀನು. ಈಗ ನನ್ನ ಮುಂದೆ ಕೂತ್ಕೊಂಡು ಪ್ರೇ ಮಾಡ್ತಿ, ಖಾಲಿ ಆಗ್ಬೇಡ. ನೋಡಿದೀಯಾ ಹೇಗೆ ಟೈಮ್ ಚೇಂಜ್ ಆಗ್ತದೆ ಅಂತ? ಎಷ್ಟೋ ಪದಾರ್ಥಗಳನ್ನು ನನ್ನ ಮೇಲೆ ಇಟ್ಟು ನೀನು ಸುಟ್ಟು ಹಾಕಿದಿ. ಆದ್ರೆ ಈಗ ನಾನು ಸ್ವಲ್ಪ ಈಕೆಗೆ ಆದ್ರೆ ಸಾಕು, ನನ್ನ ಮುಂದೆ ಕೂತ್ಕೊಂಡು ಅಳ್ತಿಯಲ್ಲ ಮಾರೆ. ಗೋಲ್ಡಿಗೆ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಲ್ಯಾಂಡಿಗೆ ಚಾ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ LPG ನಾನೇ ನಿನ್ನ ದಿನಚರಿಗೆ ಮ್ಯಾಂಡೇಟ್ರಿ. ಸ್ಟಾಕ್ ಮಾರ್ಕೆಟ್ ಬಿಡಿರಾ, ಸಿಲಿಂಡರ್ ಮೇಲೆ ಇನ್ವೆಸ್ಟ್ ಮಾಡಿ. ಅನ್ಕೊಂಡೇ ಇರ್ಲಿಲ್ಲ ಸಿಲಿಂಡರಿಗೂ ಒಂದು ಕಾಲ ಬರ್ತದೆ ಅಂತ. ಹೋಟೆಲ್ಸ್ ರೆಸ್ಟೋರೆಂಟ್ 3-4 ಸಿಲಿಂಡರ್ಸ್ ಯೂಸ್ ಮಾಡ್ತಾ ಇದ್ರು ದಿನಕ್ಕೆ. ಈಗ ಒಂದು ಸಿಲಿಂಡರ್ ಸಿಕ್ಕಿದ್ರೆ ಜಾಕ್ ಪಾಟ್ ಹೊಡೆದಾಗೆ ಅವರಿಗೆ. ನಿಮ್ಮ ಪಾರ್ಟ್ನರ್ಗೆ ಕಾಲ್ ಮಾಡೋದಕ್ಕಿಂತ ಸಹ ಜಾಸ್ತಿ ನೀವು ನನ್ನ ಏಜೆನ್ಸಿಗೆ ಕಾಲ್ ಮಾಡ್ತಾ ಇದ್ದೀರಿ ಈಗ ಸಿಲಿಂಡರ್ ಬುಕ್ ಮಾಡ್ಲಿಕ್ಕೆ. ಜನರ ತಲೆ ಎಲ್ಲಿ ತನಕ ಹಾಳಾಗಿದೆ ಅಂತ ಹೇಳಿದ್ರೆ, ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡುವವರನ್ನು ಸಹ ಬಿಡ್ತಾ ಇಲ್ಲ. ಅವರಿಗೆ ಫೋನ್ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಅಣ್ಣ ಒಂದೇನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಬಹುದಾ, ಒಂದು ಸಿಲಿಂಡರ್ ಪ್ಲೀಸ್. ಶೀಲಕ್ಕನ ಸೊಸೆ ಇದ್ದಾಳಲ್ಲ, ಅವಳು ಮೊನ್ನೆ ಅವಳ ಆನಿವರ್ಸರಿಗೆ ಗಂಡನ ಹತ್ರ ಒಂದು ಸಿಲಿಂಡರ್ ಗಿಫ್ಟ್ ಕೇಳಿದ್ದು. ಈಗ ಮದುವೆಗಳಲ್ಲಿ ಮುಯಿ ಇಟ್ಟವ ದೊಡ್ಡ ಜನ ಅಲ್ಲ, ಮುಯಿ ಗೊತ್ತಾಗ್ಲಿಲ್ಲ ಕವರ್ ಇಡುತ್ತ ಹೇಳ್ತೇವೆ ಅದೇ. ಈಗ ಗ್ಯಾಸ್ ಕೊಟ್ಟವ ದೊಡ್ಡ ಜನ. ಮತ್ತೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಉಂಟಾ ಅಥವಾ ಖಾಲಿ ಆಯ್ತಾ?